ನೋಡಿ ಈ ಯೂಟ್ಯೂಬ್ ಅನ್ನ ನೋಡಿ ಗೊತ್ತಿಲ್ಲದೆ ಇರುವಂತಹ ಟೆಕ್ನಾಲಜಿ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಥವಾ ಅಡುಗೆ ಬಗ್ಗೆ ಗೊತ್ತಿಲ್ಲದೆ ಇರೋ ಅಡುಗೆ ಬಗ್ಗೆ ತಿಳ್ಕೊಂಡು ನಾವು ಅಡುಗೆ ಮಾಡೋದನ್ನ ಕಲ್ತ್ಕೊಳ್ತೀವಿ. ಆದರೆ ಇಲ್ಲೊಬ್ಬ ಮೆಡಿಕಲ್ ಶಾಪ್ನ ಮಾಲೀಕ ಯೂಟ್ಯೂಬ್ ಅನ್ನ ನೋಡಿ ಒಂದಲ್ಲ ಎರಡಲ್ಲ 6 ಬಾರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ರೋಗಿಗಳಿಗೆ. 6 ಬಾರಿ ಟ್ರೀಟ್ಮೆಂಟ್ ಕೊಟ್ಟು ಸುಮಾರು 10,000 ರೂಪಾಯಿ ಬಿಲ್ ಹಾಕಿದ್ದಾನೆ. ಯೂಟ್ಯೂಬ್ ನೋಡಿ ಬ್ಯಾಂಡೇಜ್ ಕಟ್ತಾ ಇದ್ದಂತಹ ಮೆಡಿಕಲ್ ಶಾಪ್ ಮಾಲೀಕ ಮೆಡಿಕಲ್ ಸ್ಟೋರ್ನಲ್ಲೇ ಇಂಜೆಕ್ಷನ್ ಕೊಡ್ತಾ ಇದ್ದ, ಬ್ಯಾಂಡೇಜ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದ ಅನ್ನುವಂತಹ ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಸಂಜಯ್ ನಗರ ವಾರ್ಡ್ನಲ್ಲಿರೋ ಮೆಡಿಕಲ್ ಶಾಪ್ನಲ್ಲಿ. ಈ ವಿಚಾರ ಸ್ಥಳೀಯರಿಗೆ ಗೊತ್ತಾಗ್ತಾ ಇದ್ದಂತೆ ಆ ಮೆಡಿಕಲ್ ಶಾಪ್ ಮಾಲೀಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳೀಯ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಅನುಮಾನ ಮೂಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಈಗಾಗಲೇ ಹೇಳಿದೆ, ಟೆಕ್ನಾಲಜಿ ಬಗ್ಗೆ ಅಥವಾ ಗೊತ್ತಿಲ್ಲದೆ ಇರೋ ಅಡುಗೆ ಬಗ್ಗೆ ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಬೆಂಗಳೂರಿನ ಸಂಜಯ್ ನಗರದಲ್ಲಿ ನಡೆದಿರುವಂತಹ ಘಟನೆ ವಿಭಿನ್ನವಾಗಿದೆ. ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದಂತಹ ಮಾಲೀಕ ಯೂಟ್ಯೂಬ್ ನೋಡಿ ಸುಮಾರು 6 ಬಾರಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು 10,000 ರೂಪಾಯಿ ಬಿಲ್ ಮಾಡಿದ್ದಾನೆ. ಇಂಜೆಕ್ಷನ್ ಕೊಡೋದಾಗಿರ್ಬೋದು, ಬ್ಯಾಂಡೇಜ್ ಕಟ್ಟೋದಾಗಿರ್ಬೋದು, ಬ್ಯಾಂಡೇಜ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಯೂಟ್ಯೂಬ್ ನೋಡಿಕೊಂಡು ಈತ ಮಾಡ್ತಾ ಇದ್ದ ಅಂಥೇಳಿ ಸ್ಥಳೀಯರು ಆರೋಪವನ್ನು ಮಾಡಿ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಕೂಡ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಅಡ್ಮಿಟ್ ಆಗೋಕ್ಕೆ ಅವನ ಹತ್ರ ದುಡ್ಡಿರಲಿಲ್ಲ. ಅವನ ಅಮಾಯಕ ಥರ ಬಂದ ನನ್ನ ಮುಂದೆ, ಸರ್ ನನಗೆ ಬ್ಯಾಂಡೇಜ್ ಮಾಡಿ ಸರ್, ತುಂಬ ತೊಂದರೆ ಆಗ್ತೈತೆ, ಅದು ನನಗೆ ಮಾಡೋಕ್ಕಾಗ್ತಿಲ್ಲ, ಹಂಗಾಗಿ ನೀವು ಮಾಡಿಕೊಡಿ ಬ್ಯಾಂಡೇಜ್ ಅಂತ ಹೇಳಿದ್ರು. ನಾನು ಬ್ಯಾಂಡೇಜ್ ಮಾಡಿದೆ ಅವನಿಗೆ. ಅಷ್ಟರಲ್ಲೇ ಬೆಳಿಗ್ಗೆ ಏನೋ ಕಿರಿಕಿರಿ ಆಗಿತ್ತು ಪಕ್ಕದಲ್ಲಿ ಹುಡುಗರಿಗೆ, ಅವ್ರು ಅದನ್ನು ಕಾಯ್ಕೊಂಡು ಕೂತ್ಕೊಂಡಿದ್ರು. ಸೊ ಬ್ಯಾಂಡೇಜ್ ಮಾಡೋದು ನೋಡಿ, ನೀನು ಹೆಂಗೆ ಬ್ಯಾಂಡೇಜ್ ಮಾಡೋಕ್ಕಾಗುತ್ತೆ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನೀನು ಅವ ಹುಡುಗನಿಗೆ ಎದುರಿಸಿ ನೀನು ಈ ಥರ ಹೇಳು, ಸ್ಟೇಟ್ಮೆಂಟ್ ಕೊಡು, ನನಗೆ ಇಂಜೆಕ್ಷನ್ ಮಾಡಿದ್ದಾರೆ, ನನ್ನ ಹತ್ರ ದುಡ್ಡು ಜಾಸ್ತಿ ಇಸ್ಕೊಂಡಿದ್ದಾರೆ, ಹಂಗೆಲ್ಲ ಹೇಳಿ ಸ್ಟೇಟ್ಮೆಂಟ್ ಅವನ ಹತ್ರನೂ ಕೊಡಿಸಿ ಅವನ ಹತ್ರದಿಂದ ಕಂಪ್ಲೇಂಟ್ ಮಾಡಿಸಿ ನನಗೂ ನೀನು ಮಾಡಿದ್ಯಾ ಅಂತೇಳಿ ಒಪ್ಕೊ ಅಂಥೇಳಿ ಇದು ಮಾಡಿ ಬೆದರಿಕೆ ಹಾಕಿದ್ರು. ಹಂಗಾಗಿ ನಾನು ಸುಮ್ಮನೆ ಆ ಟೈಮಿಗೆ ಮಾತ್ರ ನನ್ನ ಅಂಗಡಿಗೆ ಯಾವುದೇ ತೊಂದರೆ ಆಗಬಾರ್ದು, ಹೊಡೆದಾಟ ಆಗಬಾರ್ದು, ನನಗೇನೋ ಹಾನಿ ಆಗಬಾರ್ದು ಅಂತೇಳಿ ನಾನು ಅದನ್ನು ಆ ಪರಿಸ್ಥಿತಿ ನೋಡಿ ನಾನು ಪೊಲೀಸಿಗೆ ಫೋನ್ ಮಾಡಿದೆ. ಆಮೇಲೆ ಅವ್ರ ಹತ್ರ ಹೋದಿ ಆ ವಿಷಯನ ಅಲ್ಲಿ ಅವ್ರ ಹತ್ರ ಮುಂದೆ ಹೇಳಿದೆ, ಈ ರೀತಿ ಆಗಿತ್ತು ಮೇಡಮ್ ಅಂತೇಳಿ. ನಾನು ಯಾವುದೇ ರೀತಿಯಾಗಿ ಇಂಜೆಕ್ಷನ್ ಅದು ಥರ ಏನು ಮಾಡಿಲ್ಲ, ಜಸ್ಟ್ ಮಾನವೀಯ ದೃಷ್ಟಿಯಿಂದ ಅವರಿಗೆ ನಾನು ಬ್ಯಾಂಡೇಜ್ ಮಾಡೋಕ್ಕೆ ಹೋದೆ, ಅದು ಬಿಟ್ಟರೆ ನಾನು ಬೇರೆ ಇನ್ನೇನು ಮಾಡಿರೋದಿಲ್ಲ. नहीं, आप टेंशन मत लो, जो आप है वही है. राजू इधर आगे में आओ. आप कितने टाइम इनको बुला के लेके आए इधर? एक बार आया है, एक बार मैं दवा के लिए गया सर. दवा ले 2 बार लेके आए इनको, 2 बार भी इंजेक्शन दिया गया हुआ है. एक बार दिया फर्स्ट टाइम इंजेक्शन आप यानी आपके पास पहली टाइम अभी दिया है इंजेक्शन, तो पिछली बार कितना हुआ था बिल आपका? दवा टैबलेट ले गया था सर. ಇನ್ನೊಂದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ಫೋನ್ ಸಂಪರ್ಕದಲ್ಲಿ. ಸವಿತಾ, ಒಂದ್ ಕಡೆ ಸ್ಥಳೀಯರು ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ನೋಡ್ಕೊಂಡು ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ. ಆದ್ರೆ ಮೆಡಿಕಲ್ ಶಾಪ್ ಮಾಲೀಕ ಹೇಳ್ತಾ ಇರೋದು ಬೇರೆ. ಆಕ್ಚುಲ್ ಘಟನೆ ಏನು ಅಂತ? ಶರತ್, ಪ್ರಮುಖವಾಗಿ ಆರೋಗ್ಯ ಇಲಾಖೆ ಈ ನಡುವೆ ತುಂಬಾ ಹೈ ಅಲರ್ಟ್ ಆಗಿದೆ. ನಕಲಿ ಕ್ಲಿನಿಕ್ ಆಯ್ತು, ಸ್ಕ್ಯಾನಿಂಗ್ ಸೆಂಟರ್, ಇದ್ರ ಎಲ್ಲವನ್ನು ಪತ್ತೆ ಹಚ್ಚೋಕೆ ಹೈ ಅಲರ್ಟ್ ಆಗಿದೆ. ಇಂತಹ ಹೊತ್ತಲ್ಲೇ ಬೆಂಗಳೂರಿನ ಸಂಜಯ್ ನಗರದ ವಾರ್ಡ್ ನಂಬರ್ 35 ಅಶ್ವಥ್ ನಗರದಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ. ಅಂದ್ರೆ ಮೆಡಿಕಲ್ ಶಾಪ್ ನಲ್ಲಿ ಬಿಹಾರದ ಮೂಲದ ಒಬ್ಬ ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಮಾಡೋದು, ಅದರಲ್ಲೂ ಯೂಟ್ಯೂಬ್ ನೋಡಿ ಟ್ರೀಟ್ಮೆಂಟ್ ಮಾಡಿರುವಂತಹ ಘಟನೆ ಸ್ಥಳೀಯರ ಗಮನಕ್ಕೆ ಬಂದಿದೆ. 6 ಬಾರಿ ಟ್ರೀಟ್ಮೆಂಟ್ ಮಾಡಿ 10,000ಕ್ಕೂ ಅಧಿಕ ಈ ಒಂದು ಬಿಲ್ ಮಾಡಿದ್ದಾರೆ. ಈ ಎಲ್ಲವನ್ನು ಗಮನಿಸಿದ ಸ್ಥಳೀಯರು ನೇರವಾಗಿ ಮೆಡಿಕಲ್ ಶಾಪ್ಗೆ ಹೋದಾಗ ಅವರು ಮಹೇಶ್ ಕುಮಾರ್ ಎಂಬ ಮೆಡಿಕಲ್ ಶಾಪ್ನ ಮಾಲೀಕ ಸಹ ಸ್ವತಃ ಒಪ್ಕೊಂಡು ಆ ಒಂದು ಸಮಯದಲ್ಲಿ ವಿಡಿಯೋ ನಾವು ಕೂಡ ಗಮನಿಸಿದ್ವಿ. ಅದಾದ ಬಳಿಕ ಮಹೇಶ್ ಕುಮಾರ್ ಅವರನ್ನ ಮಾತನಾಡ್ತಿದ್ದಾಗ ತುಂಬಾ ಜನರು ಇದ್ರು, ಭಯಭೀತರಾಗಿ ನಾವು ಟ್ರೀಟ್ಮೆಂಟ್ ಮಾಡಿದೀವಿ, ಆ ಜನ ಇರೋ ಕಾರಣದಿಂದಾಗಿ ನಾನು ಒಪ್ಕೊಂಡಿದ್ದೀನಿ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ನಗರದ ಈ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಟ್ರೀಟ್ಮೆಂಟ್ ನಡೆದಿರುವುದು ಸ್ಥಳೀಯ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ಬಂದ್ರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಶರತ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗಾಗಿ.